ನಮಸ್ಕಾರ. ನಮಸ್ಕಾರ. ಮಾಗೋಡು ಗ್ರಾಮ ಪಂಚಾಯತಿ ಅಲ್ಕೂರು ಗ್ರಾಮದ ಸದಸ್ಯರಾದ ನರಸಿಂಹಮೂರ್ತಿ ಅವರು ಮಾತಾಡ್ತಾ ಇರೋದು. ಏನಂದರೆ, ನಿನ್ನೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ರಾಜಶೇಖರ್ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ, ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಆಗಿರುವಂಥ ಅವ್ಯವಹಾರಗಳ ಬಗ್ಗೆ ಮತ್ತು ನನ್ನ ಗ್ರಾಮ ಆದಂಥ ಅಲ್ಕೂರು ಗ್ರಾಮದ ಬಗ್ಗೆ ಮಾತಾಡಿದ್ದಾರೆ. ಇದಕ್ಕೆ ಸಮಾಜಾಸಿ ಕೊಡಲು ಹಾಗೂ ಪಂಚಾಯತಿ ಒಳಗೆ ಆದಂಥ ಅವ್ಯವಹಾರಗಳ ಬಗ್ಗೆ ಮಾತಾಡಲು ನಾನು ಈ ಥರ ಪತ್ರಿಕಾಗೋಷ್ಠಿ ಮಾಡಬೇಕು, ನಮ್ಮ ಗ್ರಾಮದ್ದು ಮಾತಾಡ್ತಾ ಇದ್ದಾರಲ್ಲ, ಹಂಗಾಗಿ ನಾನು ನಮ್ಮ ಗ್ರಾಮದವರಿಗೆ ಆಗಲಿಲ್ಲ, ಪಂಚಾಯತಿಗೆ ಆಗಲಿ ಒಂದು ತಿಳಿ ಹೇಳಬೇಕು ಅಂತೇಳಿ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀನಿ. ಅಂದರೆ ಹೇಳ್ಬೇಕಂದ್ರೆ, ನಮ್ಮ ಗ್ರಾಮದಲ್ಲಿ ಪೂರ್ತಿ SC/ST ಇರೋದು, ಪೂರ್ತಿ SC/ST ಗ್ರಾಮನೇ ಇರೋದು. ಅವ್ರು ಹೇಳ್ದಂಥ ನಿನ್ನೆ ಕುಗ್ರಾಮ ಸುಗ್ರಾಮದ ಅನುದಾನ ಇವತ್ತಿನ ಕಾಲದಲ್ಲ, 2005-6 ಅಂದರೆ 20 ವರ್ಷದ ಹಿಂದೆ, 20 ವರ್ಷದಿಂದ ಮಂಜೂರಾದಂಥ ಕುಗ್ರಾಮ ಸುಗ್ರಾಮ ಅಂದರೆ ಕುಗ್ರಾಮ ಸುಗ್ರಾಮ ಅಂದರೆ ಒಬ್ಬ ಬಡ ಹಳ್ಳಿಗಳು ಉದ್ಧಾರ ಆಗಲಿ ಅಂತ ಮಾಡಿದಂಥ ಸರ್ಕಾರದ ಯೋಜನೆಯಲ್ಲಿ ಬಂದಂಥ ಅನುದಾನವನ್ನು ಬಳಕೆ ಮಾಡಿ, ಅದು ಅಲ್ಕೂರು ಗ್ರಾಮಕ್ಕೆ ಸೀಮಿತ ಅಂತ ಹೇಳಿ ಮಾಡಿ ಬಂದಿರೋಂಥ ಅನುದಾನವನ್ನು PDO ರಾಜಶೇಖರ್, ಮಾಜಿ ಅಧ್ಯಕ್ಷರಾದಂಥ ಅಂಬಿಕಾ ರಂಗನಾಥ್ ಅವರು ಇಬ್ಬರು ಅಧಿಕಾರ ದುರ್ಬಳಕೆ ಮಾಡ್ತಾರೆ. ಪಂಚಾಯತಿ ಒಳಗೆ ಮೀಟಿಂಗಲ್ಲಿ, ಯಾವುದೇ ಮೀಟಿಂಗಲ್ಲಿ ತಿಳಿಸ್ತಾರೆ, ಸದಸ್ಯರಿಗೆ ತಿಳಿಸ್ತಾರೆ, 3,60,308 ರೂಗಳನ್ನು ವರ್ಗ ಒಂದು ಖಾತೆಗೆ ಟ್ರಾನ್ಸ್ಫರ್ ಮಾಡಿ ನಾವು ಆ ವಿಚಾರದ ಬಗ್ಗೆ ಹೇಳಿದ್ದೀವಿ. ಇದೇ ಸಾಹೇಬರು, ಸನ್ಮಾನ್ಯ ಶ್ರೀ DB ಜಯಚಂದ್ರ ಸಾಹೇಬರು ಮತ್ತು ರಾಜೇಶ್ವರ ಸಾಹೇಬರು, ನಿಮ್ಮೂರಿಗೆ ಕುಗ್ರಾಮ ಸುಗ್ರಾಮದಲ್ಲಿ ಅನುದಾನ ಇದೆಯಲ್ಲ, ಅದನ್ನು ಫಿಲ್ಟರ್ ನೀರಿಗೆ ಬಳಸ್ಕೊಳ್ರಿ, ನಿಮ್ಮೂರಲ್ಲಿ ಫಿಲ್ಟರ್ ನೀರಿಲ್ಲ ಅಂತ ಹೇಳಿದಾಗ, ಅದನ್ನು ನಾನು ಪಂಚಾಯತಿಯಲ್ಲಿ ರಾಜಶೇಖರ್ ಅವರಿಗೆ ಡಿಸ್ಕಸ್ ಮಾಡಿದಾಗ PDO ಅವರಿಗೆ ಅವ್ರು ಹೇಳಿದರು, ಈ ಅನುದಾನವನ್ನು ಬಳಸ್ಕೊಂಬಕ್ಕೆ ಬರಲ್ಲ, ಬೇರೆ ಅನುದಾನಕ್ಕೆ ಬಳಸ್ಕೊಂಬಕ್ಕೆ ಬರಲ್ಲ, ಬೇರೆ ಕಾಮಗಾರಿ ಬಳಸ್ಕೊಂಬಕ್ಕೆ ಬರಲ್ಲ, ಬೇರೆ ಯಾವುದೇ ಥರದ್ದು ನಮಗೆ ರೆಗ್ಯುಲೇಷನ್ ಇಲ್ಲ, ನಮಗೆ ಬಳಸ್ಕೊಂಬಕ್ಕೆ ಅದ್ರ ಹಕ್ಕಿಲ್ಲ ಅಂತ ಹೇಳ್ದಂಥ ವ್ಯಕ್ತಿ, ನಮ್ಮಲ್ಲಿ ಹೇಳ್ದಂಥ ವ್ಯಕ್ತಿ ಇವತ್ತು ನಮ್ಮೂರಲ್ಲಿ SC/ST ಜನಾಂಗ ಇರೋದ್ರಿಂದ ಫಿಲ್ಟರ್ ನೀರಾಗಿಲ್ಲ, ಅದಕ್ಕೆ ನಾವು ಹಾಕ್ಕೊಡ್ರಿ ಅಂತ ಕೇಳಿದಾಗ ಅದನ್ನು ಬಳಸ್ಕೊಳಕ್ಕೆ ಬರಲ್ಲ ಅಂತ ಹೇಳಿದಂಥ ವ್ಯಕ್ತಿ ವರ್ಗ ಒಂದಕ್ಕೆ ಅನುದಾನ ಟ್ರಾನ್ಸ್ಫರ್ ಮಾಡಿ ಯಾವ ಥರ ಇವ್ರು ಬಳಕೆ ಮಾಡ್ಕೊಂಡ್ರು. ನಾವು ಇದ್ರ ಬಗ್ಗೆ ಇಲ್ಲಿಗೆ ಅಲ್ಲ, ಪ್ರಿಯಾಂಕಾ ಖರ್ಗೆ ಅವರು, ಮುಖ್ಯ ಆಯುಕ್ತರು ಮತ್ತು ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ, ಪ್ರಾದೇಶಿಕ ಆಯುಕ್ತರು, ಜಿಲ್ಲಾ ಪಂಚಾಯತ್ CEO, EO ಎಲ್ಲ ಸಂಬಂಧಪಟ್ಟ, ನನ್ನ ಹತ್ರ ಪೂರ ದಾಖಲೆ ಇದೆ, ಅವರಿಗೆ ಕಂಪ್ಲೇಂಟ್ ನೀಡಿದ್ದೀವಿ ಇವತ್ತಿನವರೆಗಾಗಿ. ಅಂದರೆ ನಾವು ಕಂಪ್ಲೇಂಟ್ ನೀಡಿರೋದು ಯಾವಾಗ, ಇಲ್ಲಿಗೆ 2 ವರ್ಷದ ಹಿಂದೆ, 3 ವರ್ಷದ ಹಿಂದೆ. ಅಂದರೆ ಅವರು ಯಾವುದು ಮಾಜಿ ಅಧ್ಯಕ್ಷರಾದಂಥ ಅಂಬಿಕಾ ರಂಗನಾಥ್ ಅವರು ಅಧಿಕಾರಾವಧಿ ಇದ್ದಂಥ ಕಾಲದಲ್ಲಿ ನಾವು ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದಂಥ ಕಾಲದಲ್ಲಿ ಎಲ್ಲರಿಗೂ ಎಲ್ಲ ಕೊಟ್ಟು ಬಂದಿದ್ದೀವಿ, ಮೇಲಿಂದ ಕೆಳಕಾರ ಕೊಟ್ಟು ಬಂದಿದ್ದೀವಿ. ಸನ್ಮಾನ್ಯ DB ಜಯಚಂದ್ರ ಸಾಹೇಬರು ಅವರು ಊರಲ್ಲಿ ಜಾತ್ರೆ ಇತ್ತು, ಇಲ್ಲಿಂದ ಅಲ್ಗನ ಹೋಗಿದ್ದೀವಿ, ಜಾತ್ರೆ ಅಲ್ಲೂ ಸಿಗಲಿಲ್ಲ, ತಿರ್ಗಾ ತುಮಕೂರು IB ಒಳಗೆ ಸಿಕ್ಕದಂಥ ಕಾಲದಾಗ ಅವ್ರು ಫೋನ್ ಮಾಡಿದಾಗ ಯಾರು ಅಂತ ಕೇಳಿದರೆ, ಯಾರು ನೀವು ಅಂತ ಹೇಳ್ದಂಥ ವ್ಯಕ್ತಿ ಅವರು ಯಾರು, PDO ರಾಜಶೇಖರ್, ಅವ್ರಿಗೂ ಸಹಿತ ಗೌರವ ಕೊಡ್ದಂಗೆ ಅವರು ತನಿಖೆ ಮಾಡಿರಿ ಅಂತ ಹೇಳಿದಾಗ DSP ಅವರು ಬಂದು ಏನು ಹೇಳಿದ್ದಾರೆ, DSP ಅವರು ಬಂದು ಅಲ್ಕೂರು ಗ್ರಾಮದ ಅನುದಾನ ದುರ್ಬಳಕೆ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಮಾಹಿತಿ. ಆದರೆ ಆಕ್ಷೇಪಣೆಯಲ್ಲಿದೆ, ಇದೇ ಎಲ್ಲ ದಾಖಲೆಗಳಿದ್ದಾವೆ, ಸಂಬಂಧಪಟ್ಟ ದಾಖಲೆಗಳಿದ್ದಾವೆ, ಎಲ್ಲವೂ ಮಾಡಿರೋನು. ಆದರೆ 2 ವರ್ಷದ ಹಿಂದೆ ತಾತ್ಕಾಲಿಕವಾಗಿ ಅಂದರೆ ಆಗಿದ್ದಂಥ EO ಅವರು ಅವ್ರನ್ನ ತಾಲೂಕ್ ಪಂಚಾಯತಿಗೆ ನಿಯೋಜನೆಗೊಳಿಸಿದ್ರು. ಆದರೆ ಈಗ ಬಂದಂಥ ಹರೀಶ್ ಅವರಿಲ್ಲ, ಒರಿಜಿನಲ್ ಏನು ಪ್ಲೇಸ್ ಇದೆ ಅದೇ ಪ್ಲೇಸ್ಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹಾಕಿ ಅಂದರೆ ಅವ್ರಿಗೆ ಅಕ್ರಮ ಮಾಡೋಕ್ಕೋಸ್ಕರನೇ EO ಅವರು ಮತ್ತು CS ಅವರು ಅವ್ರಲ್ಲಿ ನಿಯೋಜನೆಗೊಳಿಸಿದ್ದಾರೆ ಅಂತೇಳಿ ನಮ್ಮ ಅಭಿಪ್ರಾಯ. ಇದೊಂದೇ ಅಲ್ಲ, ಅಮೃತ್ ಪಂಚಾಯಿತಿ ಅಂತ ಹೇಳ್ಬಿಟ್ಟು ಅನುದಾನ ಬಂತು, 25 ಲಕ್ಷ ಅನುದಾನ ಬಂದಿದೆ. ಅದಕ್ಕೂ ಸಂಬಂಧಪಟ್ಟ ಎಲ್ಲ ಮಾಹಿತಿ, 25 ಲಕ್ಷ ಅನುದಾನ ಬಂದಿದ್ರಲ್ಲಿ ಗ್ರಾಮಕ್ಕೆ, ಯಾವ್ಯಾವ ಗ್ರಾಮಕ್ಕೆ ಏನೇನು ಅಂದರೆ ಅದನ್ನೆಲ್ಲ ಏನು ಮಾಡಿದ್ರು, ಮೆಟೀರಿಯಲ್ ಖರೀದಿ ಅಂತ ಮಾಡಿದ್ರು. ಯಾವ್ಯಾವುದಂಥ 25 ಲಕ್ಷ ಅನುದಾನದಲ್ಲಿ ಒಂದು ಗ್ರಾಮದ್ದು ಒಂದು ಅನುದಾನ ಅಭಿವೃದ್ಧಿ ಎಂಬುದಾಗಲಿಲ್ಲ. ಇವ್ರು ಏನು ಮಾಡಿದ್ರು, ಬರೀ ಮೆಟೀರಿಯಲ್ ಖರೀದಿ ಅಂತ ಮಾಡಿ ಅಕ್ರಮವಾಗಿ, ಟೆಂಡರ್ ಇಲ್ಲ, ಏನಿಲ್ಲ, ಮತ್ತೊಂದಿಲ್ಲ, ಅಕ್ರಮವಾಗಿ ಖರೀದಿ ಮಾಡಿ, ಆ ಖರೀದಿ ಮಾಡಿದಂಥ ವಸ್ತುಗಳು ಹೇಗಿದ್ದಾವೆ ಎಂಬಂತ ಗ್ರಾಮದಲ್ಲಿ ಹೋಗಿ, ಎಲ್ಲ ಗ್ರಾಮದಲ್ಲಿ ಹೋಗಿ ವಸ್ತುಸ್ಥಿತಿ ತಿಳ್ಕೊಂಡು
ತಿಳ್ಕೊಂಡು ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿನ ಅವ್ರ ಮೇಲೆ ಆಕ್ಷೇಪಣೆ ಮಾಡ್ತಾ ಇದ್ದೀನಿ ನಾನು. ತಿರ್ಗಾ ಅದೊಂದೇ ಅಲ್ಲ, ಬಕೆಟ್ ಖರೀದಿ ಇರ್ಬೋದು, ಬೋರ್ಸಂದ್ರದ್ದು ಅವರು ರಾಜ್ಯ ಅಧ್ಯಕ್ಷತೆ ಹೇಳಿದ್ದಾರೆ, ಅದನ್ನು ನೀವು ಸಮಗ್ರವಾಗಿ ತನಿಖೆ ಮಾಡಿರಿ. ತಿರ್ಗಾ ಆಮೇಲಿಂದ ಎಲ್ಲ 50 ಫೈನಾನ್ಸಲ್ಲಿ ಸಹಿತ ಐಟಮ್ಗಳು ಖರೀದಿ ಒಳಗೆ ಅದು ಸಮಸ್ಯೆ ಇದೆ. ಅದಲ್ಲದೆ ವರ್ಗಾವಣೆಗಳಲ್ಲೂ ಸಹ 50 ಫೈನಾನ್ಸಲ್ಲಿ ಎಲ್ಲ ಗ್ರಾಮಗಳಿಗೂ ಅನುದಾನದ ಬಂದು ಬೀದಿ ದೀಪ ಸ್ವಚ್ಛತೆಗೆ ಬಳಸ್ಕೊಂತಾರೆ ಹೊರತು, ಆದರೆ ವರ್ಗಾವಣೆ ಇದರಲ್ಲೂ ಸಹಿತ ಬೀದಿ ದೀಪಗಳ ಖರೀದಿಯಲ್ಲಿ ವ್ಯವಹಾರ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ತಿರ್ಗಾ ನಾನು ಹೇಳೋದೇನೆಂದರೆ, ನಮ್ಮ ಕುಗ್ರಾಮ ಸುಗ್ರಾಮ ಅಲ್ಕೂರು ಗ್ರಾಮ ಅತಿ ಹೆಚ್ಚು SC ಅಂದರೆ ಮಾದಿಗ ಜನಾಂಗ ಇರೋಂಥ ಜಾಗ. ನಾನು ಆ ಜನಾಂಗದ ಒಬ್ಬ ಸದಸ್ಯನಾಗಿ ನಮ್ಮ ಗ್ರಾಮಸ್ಥರಿಗೆ ನಾನು ಸಾರಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಹೋರಾಟ ಮಾಡಿದ್ದೀನಿ. ಹೋರಾಟ ಮಾಡಿದ್ರು ಸಂಬಂಧಪಟ್ಟವರು ಯಾರು ಸಹಿತ ನಮಗೆ ನ್ಯಾಯ ಕೊಡಿಸಿಲ್ಲ. ನಾನು CEO ಅವರಿಗೆ ಇಒ ಅವರೇ ಆಗಲಿ CO ಅವರೇ ಆಗಲಿ ಇಲ್ಲ ಸಂಬಂಧಪಟ್ಟ ಪ್ರಿಯಾಂಕಾ ಸಾಹೇಬರಿಗೆ ಆಗಲಿ ಅವ್ರಿಗೂ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಿ. ನಮ್ಮ ಗ್ರಾಮದಲ್ಲಿ ಫಿಲ್ಟರ್ ನೀರಾಗಿಲ್ಲ. ಅತಿ ಹೆಚ್ಚು ಮಾದಿಗ ಜನಾಂಗ ಇರೋಂಥದ್ದು, ಅತಿ ಹೆಚ್ಚು SC ST ಜನಾಂಗ ಇರೋಂಥದ್ದು, ಅತಿ ಹೆಚ್ಚು ಕುಗ್ರಾಮ. ಎಲ್ಲ ಊರಲ್ಲೂ ಫಿಲ್ಟರ್ ನೀರು, ಸಣ್ಣ ಸಣ್ಣ ಊರಲ್ಲೆಲ್ಲ ಫಿಲ್ಟರ್ ನೀರಿದೆ, ನಮ್ಮೂರಲ್ಲಿ ಒಂದು ಫಿಲ್ಟರ್ ನೀರಿಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದು, ನೀವೇನು ಸರ್ಕಾರದಿಂದ ಅನುದಾನ ನಮಗೆ ಫಿಲ್ಟರ್ ನೀರಿಗೆ ಹಾಕಕೊಡಕ್ಕೆ ಹೋಗ್ಬೇಕು. ನಮ್ಮ ಕುಗ್ರಾಮ ಸುಗ್ರಾಮದಂತ 2005 ಮಂಜೂರಾದಂಥ ಅನುದಾನವನ್ನು PDO ರಾಜಶೇಖರ್ ಅಕ್ರಮವಾಗಿ ದುರಾಡಳಿತದಲ್ಲಿ ಅಧಿಕಾರ ಮಾಡಿ ಏನು ಚಲಾಯಿಸಿ ದುರುಪಯೋಗ ಮಾಡಿದಾನ ಆ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಹಾಕ್ಕೊಟ್ರೆ ನಮ್ಮ ಗ್ರಾಮದ SC ST ಜನಾಂಗಕ್ಕೆ ಒಂದು ಫಿಲ್ಟರ್ ನೀರು ಅವಶ್ಯಕತೆ ಇರೋದ್ರಿಂದ ಅದಾಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಆ ಅನುದಾನವನ್ನು ನಮ್ಮ ಗ್ರಾಮಕ್ಕೆ ತಿರ್ಗಾ ರಿಕವರಿ ಮಾಡಿ ಗ್ರಾಮದ ಖಾತೆಗೆ ಹಾಕಬೇಕಂತ ಕೇಳ್ತಾರೆ. ಅದ್ರಾಗ ಈ ರಾಜಶೇಖರ್ ಇದೇ ಎಕ್ಸ್ಬಿಲಿಟಿ ಮ್ಯಾನ್ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಕದ ರಸದ ಪಂಚಾಯತ್ ಅವರು ಇನ್ಚಾರ್ಜ್ ಆಯಿಸ್ಕೊಂಡ್ರು. 4-5 ತಿಂಗಳು ವರ್ಕ್ ಮಾಡಿದ್ರು. ಅಲ್ಲಿ 4-5 ತಿಂಗಳಲ್ಲಿ ಒಂದು ಸಮಗ್ರ ಕೆರೆ ಅಭಿವೃದ್ಧಿ ಅಂತ ಒಂದು ಅಮೌಂಟ್ ಇತ್ತು. ಅದು ಟೆಂಡರ್ ಅಮೌಂಟ್. ಅವ್ರು ಯಾವ್ದಾದ್ರು ಕೈ ಕಂಡಿಲ್ಲ, ಬೆಂಕಿ ಅಂತ ದುಡ್ಡು. ಅಂತ ದುಡ್ಡು ಒಂದು 5 ರಿಂದ 5 ಲಕ್ಷ ರೂಪಾಯಿ ಎಗರ್ಸ್ಕೊಂಬಂದಿರೋದಲ್ಲಿ ಆತ. ಅದ್ರ ಬಗ್ಗೆ ಡಾಕ್ಯುಮೆಂಟೇಶನ್ ಐತೆ ಎಲ್ಲವೂ. ಇವಾಗ ನಾಳೆ ತನಿಖೆ ಮಾಡಿದ್ರೆ ಅದು ಅಪ್ಪಂದು ಏನಂತ ಗೊತ್ತಾಗುತ್ತೆ ಅವನು ಏನು ಮಾಡಿದಾನಲ್ಲಿ ಅಂತ. ತಿರ್ಗಾ ನಿನ್ನೆ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಅವರು ಒಂದು ಸಭೆ ಮಾಡುವಾಗ ಅಧ್ಯಕ್ಷರು, ಈಗ ನಾನೇನೋ ಒಂದು ಫೇಸ್ಬುಕ್ಕಲ್ಲಿ ಅದನ್ನು ಇದನ್ನು ಮಾಡಿದಾಗ ಅದನ್ನು ನಮಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದಾಗ ಅಧ್ಯಕ್ಷರು ಇಲ್ದಲೇ ಯಾಕೆ ದುರಾಡಳಿತ ಆಯಿತು ಅಂತಂದು ಮಾಹಿತಿ ಬಂತು. ನಾನು ಅದಕ್ಕೆ ಅಧ್ಯಕ್ಷರು ಸೇರೆ ಮಾಡಿರೋದು ಅನ್ನೋದು ಒಂದು ಇದಕ್ಕೆ ಈಗಿನ ಅಧ್ಯಕ್ಷರಿಗೆ ನೋವಾಗಿದೆ, ಅನ್ವಯಿಸಲ್ಲ. ಇದು ಈಗಿನ ಅಧ್ಯಕ್ಷರು ಯಾವುದೇ ಕಾರಣಕ್ಕೂ ನೀವು ವರಲಕ್ಷ್ಮಿ ರಂಗರಾಜ್ ಅವರೇ ಯಾವುದೇ ಕಾರಣಕ್ಕೂ ತಪ್ಪಾರ್ಥ ತಿಳ್ಕೊಂಬಕ್ ಹೋಗ್ಬೇಡಿ. ಇದೇನಿದ್ರು ನಮ್ಮ ಹೋರಾಟ ರಾಜಶೇಖರ್, PDO ರಾಜಶೇಖರ್ ಹಾಗೂ ಅಂಬಿಕಾ ರಂಗನಾಥ್ ವಿರುದ್ಧ ಹೊರತು ನಿಮ್ಮ ವಿರುದ್ಧ ಅಲ್ಲ. ಇನ್ನೊಂದು ವಿಚಾರ ಹೇಳಬೇಕು, ರಾಜಶೇಖರ್ ಅವರು PDO ರಾಜಶೇಖರ್ ಅವರು ಪಂಚಾಯಿತಿ ಒಳಗೆ ತಿಳಿಸಿ ನಾವು ರೆಗ್ಯುಲೇಷನ್ ಮಾಡಿ ರೆಗ್ಯುಲೇಷನ್ ಕಾಪಿ ಒಳಗೆ ನಾವು ಸದಸ್ಯರುಗಳನ್ನೆಲ್ಲ ಒಪ್ಪಿಗೆ ತಗೊಂಡು ಅನುದಾನ ಬಳಸ್ಕೊಂಡಿದ್ದೀನಿ, ಕುಗ್ರಾಮ ಸುಗ್ರಾಮದ ಅನುದಾನ ಅಂತ ಹೇಳಿದ್ದಾರೆ. ಪಂಚಾಯಿತಿ ಒಳಗೆ ಡಿ.ಎಸ್.ಟು ನರಸಿಂಹಮೂರ್ತಿ ಸರ್ ಅಂದರೆ ರಿಟೈರ್ಡ್ ಆಗಿದ್ದಾರೆ ನರಸಿಂಹಮೂರ್ತಿ ಸರ್ ಅವರು. ಡಿ.ಎಸ್.ಟು ಅವರು ಅವತ್ತು ರೆಗ್ಯುಲೇಷನ್ ಬುಕ್ಕಲ್ಲಿ ಯಾವುದೇ ಥರ ಮೆನ್ಷನ್ ಮಾಡಿಲ್ಲ, ಇದನ್ನು ನಾನು ಆಕ್ಷೇಪಣೆಗೆ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವತ್ತು ಆಕ್ಷೇಪಣೆಗೆ ಇಟ್ಟೋಗಿದೆ. ಆದರೆ ಈಗ ಮೊನ್ನೆ ರೀಸೆಂಟಾಗಿ 1.5 ತಿಂಗಳಿಂದ 2 ತಿಂಗಳಿಂದ ಹಿಂದೆ ನಮ್ಮ ಯುವ ಸಾಯರಾದಂಥ ಹರೀಶ್ ಅವರು ಪಂಚಾಯಿತಿ ಒಳಗೆ ಏಕಾಏಕಿ ಬಂದು ಮೀಟಿಂಗ್ ಕರೆದ್ರು. ಅವತ್ತು ಅಧ್ಯಕ್ಷರು ಇರಲಿಲ್ಲ, ಅಧ್ಯಕ್ಷರು ಇಲ್ದಂಗೆ ಮೀಟಿಂಗ್ ಕರೆದು ಏನೋ ತುರ್ತು ಸಭೆ ಕರೆದು ಇದನ್ನು ಮಾಡಿದ್ರು. ಅವತ್ತು ಸಹಿತ ಅದೇ PDO ರೆಗ್ಯುಲೇಷನ್ ಬುಕ್ ಕೊಡಯ್ಯ, ನೀನು ಚಾರ್ಜ್ ತಗೊಂಡಾಗ ರೆಗ್ಯುಲೇಷನ್ ಬುಕ್ ಇತ್ತಲ್ಲ, ರೆಗ್ಯುಲೇಷನ್ ಬುಕ್ ಕೊಡಯ್ಯ ಅಂದಾಗ ಯಾವುದೇ ಥರದ ರೆಗ್ಯುಲೇಷನ್ ಬುಕ್ ಇವತ್ತಿನವರೆಗೆ ಪಂಚಾಯಿತಿ ಒಳಗೆ ಇಲ್ಲ. ತಿರ್ಗಾ ಒಂದು ನನ್ನ ಉದ್ದೇಶದಾಗೆಲ್ಲ ಪಂಚಾಯತ್ ಮಾಡ್ಕೊಂತಾರೆ ರಾಜಶೇಖರ್. ಇವಾಗ ಅವ್ರು ಚಾರ್ಜ್ ಕೊಟ್ಟಿಲ್ಲ ಅಂತ ರಮೇಶ್ ಅಂದಾಗ ಪಂಚಾಯತ್ ಮಾಡ್ಕೊಂಡು ಈಗ ಅಧ್ಯಕ್ಷ ಅಂಡರ್ನಾಗ ಅಂತ ಇವತ್ತು ತಿಳಿಸಿದಾಗ ನನ್ನ ಅಂಡರ್ನಾಗ ನಾವು ಹೋಗೊಂಡು ಎಲ್ಲ ಏನಿದೆ ಏನಿಲ್ಲ ಅಂತ ಒಂದು ಪಂಚಾಯತ್ ಮಾಡ್ಕೊಂತಾರೆ. ಪಂಚಾಯತ್ ಮಾಡ್ಕೊಂಡಿದ್ದಿನ ರಿಲೇಷನ್ ಬುಕ್ ಮೆನ್ಷನ್ ಮಾಡಿದ್ದಾರೆ ಪಂಚಾಯತ್ಗೆ. ಅದೇ ಯುವ ಸಾಹೇಬರು ಬಂದು ಪಂಚಾಯತ್ ಮೀಟಿಂಗ್ ಮಾಡಿದಾಗ ಪಂಚಾಯತ್ ಮೇಲೆ ಕಾಪಿ ಕೊಡಪ್ಪ ಅಂದಾಗ ಅದೇ ಆತ ತಡಸಾಡ್ತಾನೆ. ಸುಮ್ಮನೆ ಹುಡುಕೊಂಬಂದ್ರೆ ಸರ್ ಇಲ್ಲ ಹುಡುಕ್ತೀನಿ ಕೊಡ್ತೀನಿ ಅಂತ. ಅಂದ್ರೆ ಇವನು ಎಲ್ಲರೂ ನಾ ಸಿಗಾಕೊಂತೀನಿ ರಿಲೇಷನ್ ಬುಕ್ ಅಲ್ಲ ಮೆನ್ಷನ್ ಇದ್ದಲ್ಲಿ ಇವಾಗ ಇಲ್ಲ ಅಂದ್ರೆ ನಾ ಸಿಗಾಕೊಂಡ್ಬಿಡ್ತೀನಿ ಮೂಲಕ ಬೈಕೆ ಪಂಚಾಯತ್ ಕಾಪಿ ಯುವ ಸಾಹೇಬರು ಬಂದು ಏನು ತನಿಖೆ ಮಾಡುವಾಗ ರೆಗ್ಯುಲೇಷನ್ ಬುಕ್ ಇಲ್ಲ. ಇವತ್ತು ಆತ
ರೆಗ್ಯುಲೇಷನ್ ಬುಕ್ಕಲ್ಲಿ ನಾನು ಬರೆದು ನೀವು ಒಂದು ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೀರ. ಕುಗ್ರಾಮ ಸುಗ್ರಾಮದ ಅಲ್ಕೂರ್ದು ವಿಚಾರದಲ್ಲೇ ಅವರಿಗೆ ನೋಟಿಸ್ ಕೊಟ್ಟಿದ್ದೀರ. ನೋಟಿಸ್ ಕೊಟ್ಟಂಥ ಕಾಲದಾಗೆ ಆ ವ್ಯಕ್ತಿ ನಿಮಗೆ ಮೀಟಿಂಗ್ ಮಾಡಿದ್ದೀನಿ, ಮೀಟಿಂಗಲ್ಲಿ ಸದಸ್ಯರಿಗೆ ತಿಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ. ನಾನು ಆ ಉತ್ತರಕ್ಕೆ ಏನು ಹೇಳ್ತೀನಿ ಅಂದರೆ, ನೀವು ಬಂದಂಥ ಕಾಲದಾಗೆ ರೆಗ್ಯುಲೇಷನ್ ಬುಕ್ ನಿಮಗೆ ಕೊಟ್ರ ಹರೀಶ್ ಸರ್ ಒಂದು ಸಭೆನ ಮಾಡಿದ್ದಾರೆ ಹರೀಶ್ ಅವರೇ ನಿಮಗೆ ಕೊಟ್ರ? ಅವರು ಬುಕ್ ಕೊಟ್ಟಿದ್ದಾರಾ? ನೀವು ಏನೇ ಮಾಡ್ಬೇಕಂದ್ರೂ ಅವರಿಗೆ ಅದು ಪಂಚನಾಮೆ ಆದಂಥ ಮೀಟಿಂಗಲ್ಲಿ ಕರೆದಂಥ ಅದಾದಂಥ ರೆಗ್ಯುಲೇಷನ್ ಬುಕ್ಕನ್ನು ನೀವು ವಶಪಡಿಸಿಕೊಂಡು ಸತ್ಯಾಸತ್ಯತೆಯನ್ನು ತಿಳಿದು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಕೇಳ್ತಾರೆ.